ನಮಸ್ಕಾರ, ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ಯೂಟ್ಯೂಬಲ್ಲಿ ಒಬ್ಬರು ನಮ್ಮೊಂದು ಪ್ರಶ್ನೆ ಕೇಳಿದ್ದಾರೆ. ರುದ್ರಾಕ್ಷ ಬಂದು ಹೈಬ್ರಿಡ್ ಬರುತ್ತಂತ ಕೇಳಿದ್ದಾರೆ. ರುದ್ರಾಕ್ಷದಲ್ಲಿ ಹೈಬ್ರಿಡ್ ಇಲ್ಲ, ಅದು ಅರ್ಥ ಮಾಡ್ಕೋಬೇಕು. ಸೈಂಟಿಫಿಕ್ ನೇಮ್ ಬಂದು ಹೀಲಿಯೋಕಾರ್ಪಸ್ ಗ್ಯಾನಿಟಾರಸ್. ಹೈಬ್ರಿಡ್ ವೆರೈಟೀಸ್ ತುಂಬ ಇದೆ, ಬಟ್ ಒರಿಜಿನಲ್ ರುದ್ರಾಕ್ಷ ಇರೋದು ಹೀಲಿಯೋಕಾರ್ಪಸ್ ಗ್ಯಾನಿಟಾರಸ್ ಅಂತ ಸೈಂಟಿಫಿಕ್ ನೇಮು. ನಾನು ಹೈಬ್ರಿಡ್ ಬರಲ್ಲ ಅಂತ ಹೇಳಿದ್ರೇನು, ಅದರಲ್ಲಿ ಮಾಡಿಫಿಕೇಷನ್ ಮಾಡ್ತಾರೆ ಅಂದರೆ ಎಸ್, ಫಾರ್ಮರ್ಸು ಮಾಡಿಫಿಕೇಷನ್ ಮಾಡ್ತಾರೆ. ಅದು ನೇಪಾಳಲ್ಲಿನೂ ಮಾಡ್ತಾರೆ, ಇಂಡೋನೇಷ್ಯಾದಲ್ಲಿನೂ ಮಾಡ್ತಾರೆ. ರುದ್ರಾಕ್ಷದ ಹಣ್ಣು ಬರುವಾಗ ಅರುಣಾ ವ್ಯಾಲಿಯಲ್ಲಿರೋ ಒರಿಜಿನಲ್ ರುದ್ರಾಕ್ಷದಲ್ಲಿನೂ ಆ ಹಣ್ಣು ಬರುತ್ತಲ್ವ, ಆ ಹಣ್ಣು ಬರೋ ಟೈಮಲ್ಲಿ ಕಾಯಾಗಿರುತ್ತಲ್ಲ, ಆ ಟೈಮಲ್ಲಿ ಒಂದು ಕೆಮಿಕಲ್ನ ಸ್ಪ್ರೇ ಮಾಡ್ತಾರೆ, ಫರ್ಟಿಲೈಸರ್ನ ಸ್ಪ್ರೇ ಮಾಡ್ತಾರೆ ಹಣ್ಣು ಮೇಲೇ. ಆವಾಗ ಬೇಗ ಬೆಳೆಯುತ್ತೆ ಮತ್ತು ದೊಡ್ಡದಾಗಲೂ ಬೆಳೆಯುತ್ತೆ ರುದ್ರಾಕ್ಷ. ಮತ್ತು ರುದ್ರಾಕ್ಷ ಮೇಲೆ ಸ್ವಲ್ಪ ಮುಳ್ಳು ಮುಳ್ಳಾಗಿ ತಾಣ್ ಥರ ಇರುತ್ತೆ. ಓಕೆ, ರೇಡಿಯೋ ಆಂಟನ ಥರ ಚಿಕ್ಕ 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 ಮುಳ್ಳಾಗಿರುತ್ತೆ. ಅದು ನಮ್ಗೆ ಚುಚ್ಚಲ್ಲ. ಇದು ಕೆಲವು ಕಂಟ್ರೀಸಲ್ಲಿ, ಎಸ್ಪೆಷಲಿ ಚೈನಾದಲ್ಲಿ 90+% ಆಫ್ ರುದ್ರಾಕ್ಷ ಚೈನೀಸ್ ಯೂಸ್ ಮಾಡ್ತಾರೆ, ಇಂಡಿಯನ್ಸ್ ಅಲ್ಲ. ತುಂಬ ನಮಗೆ ಮಿಸ್ಕನ್ಸೆಪ್ಷನ್ಸ್ ಇದೆ ರುದ್ರಾಕ್ಷ ಬಗ್ಗೆ ಅಂದರೆ. ತುಂಬ ನಮಗೆ ಹೆದರಿಕೆ. ರುದ್ರಾಕ್ಷ ಹಾಕ್ಕೊಂಡ್ರೆ ಅದು ಮಾಡೋಂಗಿಲ್ಲ, ಇದು ಮಾಡೋಂಗಿಲ್ಲ, ರೂಲ್ಸ್ ಮಾಡಿ ನಾವು ಶಿವನಿಂದ ದೂರ ಹೋಗ್ತಾ ಇದ್ದೀವಿ. ನಾವೇ ಕ್ರಿಯೇಟ್ ಮಾಡ್ಕೊಂಡು ರೂಲ್ಸ್ ಜಾಸ್ತಿ. ಚೈನೀಸ್ ಅವರು ಹೆದರ್ಕೊಳ್ಳಲ್ಲ. ಚೈನಾ ಅವರೆಲ್ಲ ತುಂಬ ಮೆಡಿಟೇಷನ್ ಮಾಡೋಕ್ಕೆ ತುಂಬ ಯೂಸ್ ಮಾಡ್ತಾರೆ ರುದ್ರಾಕ್ಷ. ಅದಕ್ಕೆ ಅಲ್ಲಿ ಕನ್ಸಂಪ್ಷನ್ ಜಾಸ್ತಿ. ಅವ್ರದ್ದು ನಮ್ಮದು ಪಾಪ್ಯುಲೇಷನ್ ಜಾಸ್ತಿ ಇದ್ರೂ, ಹಿಂದೂ ಸಮುದಾಯ ಜಾಸ್ತಿ ಇದ್ರೇನು ಇರಲಿ, ನಾವು ರುದ್ರಾಕ್ಷ ಯೂಸ್ ಮಾಡೋಕ್ಕೆ ಹೆದರ್ಕೊಳ್ತೀವಿ. ಅವ್ರು ಯೂಸ್ ಮಾಡ್ತಾರೆ ಧೈರ್ಯವಾಗಿ. ರುದ್ರಾಕ್ಷ ಇಸ್ ಮೆಂಟ್ ಫಾರ್ ಆಲ್, ರೆಸ್ಪೆಕ್ಟಿವ್ ಆಫ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಮೇಲ್ ಫೀಮೇಲ್ ಎಲ್ಲ ಅವಶ್ಯನೇ ಇಲ್ಲ, ಎಲ್ಲರೂ ಹಾಕ್ಬೋದು. ಅದು ಅವ್ರು ಜಾಸ್ತಿ ಯೂಸ್ ಮಾಡುವಾಗ ಏನಾಗುತ್ತೆ, ಅವರು ಡಿಮಾಂಡ್ ಬರುತ್ತೆ ಫಾರ್ಮರ್ಗೆ. ನನಗೆ ಚುಚ್ಚುತ್ತಾ ಇದೆ, ನನ್ನ ಕೈಯಲ್ಲಿ ಟಚ್ ಮಾಡುವಾಗ ಅದು ಸಾಫ್ಟ್ ಆಗಬೇಕಂತ ಅವರೇ ಕೆಮಿಕಲ್ಸು ಫರ್ಟಿಲೈಸರ್ ಎಲ್ಲ ಕಂಡುಹಿಡ್ಬಿಟ್ಟಿದ್ದಾರೆ. ಅಲ್ಲಿಂದಲೇ ಫಾರ್ಮರ್ಸಿಗೆ ಸಪ್ಲೈನೂ ಮಾಡ್ತಾರೆ ಅವರು. ಆವಾಗ ಫಾರ್ಮರ್ಸ್ ಅದನ್ನು ಸ್ಪ್ರೇ ಮಾಡುವಾಗ ಆ ರುದ್ರಾಕ್ಷ ಬೇಗ ಬೆಳೆಯುತ್ತೆ, ದೊಡ್ಡದಾಗಿ ಬೆಳೆಯುತ್ತೆ, ಮತ್ತು ಟಚ್ ಮಾಡುವಾಗ ಸ್ಮೂತ್ ಆಗಿರುತ್ತೆ. ಕೈಯಲ್ಲಿ ಟಚ್ ಮಾಡಿ ರೋಲ್ ಮಾಡುವಾಗ, ಬೀಜ ಮಂತ್ರ ಹೇಳುವಾಗ ಓಂ ನಮಃ ಶಿವಾಯ ಅಂತ ನಾವು ಹೇಳ್ತೀವಲ್ವಾ, ಆ ಥರ ಅವ್ರು ಮಂತ್ರ ಹೇಳ್ತಾರೆ. ಆವಾಗ ಟಚ್ ಮಾಡೋಕ್ಕೆ ಸಾಫ್ಟ್ ಆಗಿರಬೇಕು, ಸ್ಮೂತಾಗಿರಬೇಕು ಅಂತ ಅವರು ಮಾಡ್ಕೊಂಡಿರೋ ವರ್ಕ್ ಅದು. ಬಟ್ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಅಲ್ಲಿ ಆ ರುದ್ರಾಕ್ಷಲ್ಲಿ ದೊಡ್ಡದು ಬರುತ್ತೆ, ಬಟ್ 4-5 ದಿನದಲ್ಲೇ ವೆಯ್ಟ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ತೆಗೆದುಬಿಟ್ಟು ಒಂದು ಇದರಲ್ಲಿ ಬಿಸಿಲಲ್ಲಿ ಇಟ್ಟರೆ, ಸೂರ್ಯನ ಕೆಳಗೆ ಇಟ್ಟರೆ ಇಮಿಡಿಯೇಟ್ಲಿ ಒಂದು 4-5 ದಿನದಲ್ಲೆಲ್ಲ ವೆಯ್ಟ್ ಆಗಿಬಿಟ್ಟು ನೀರಲ್ಲಿ ಹಾಕಿದ್ರೆ ಮೇಲೆ ಬಂದುಬಿಡುತ್ತೆ. ಉಷ್ಣ ರುದ್ರಾಕ್ಷ ಅದು ವೆಯ್ಟ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ನೀರಿಂದ ನೀರಲ್ಲಿ ಹಾಕಿದ್ರೆ ಕೆಳಗೆ ಹೋಗ್ಬಿಡುತ್ತೆ. ಅದು ರುದ್ರಾಕ್ಷ ಯಾವಾಗ ಸತ್ತು ಹೋಗುತ್ತೋ ಆವಾಗ ಮೇಲೆ ಬಂದುಬಿಡುತ್ತೆ. ಈಗಲೂ ಹೇಳ್ತೀನಿ, ಅದನ್ನು ಒರಿಜಿನಲ್ ರುದ್ರಾಕ್ಷನೇ, ಹೀಲಿಯೋಕಾರ್ಪಸ್ ಗ್ಯಾನಿಟಾರಸ್ನೇ. ಹಣ್ಣನ್ನೇ ಮಾಡಿಫೈ ಮಾಡ್ತಾರೆ ಲಾಸ್ಟ್ ಮಿನಿಟ್ಗೆ. ಒಂದು ಹಣ್ಣು ಬರೋಕ್ಕೆ, ಫಾರ್ ಎಕ್ಸಾಂಪಲ್ ಒಂದು ಜನವರಿ ಫೆಬ್ರವರಿ ಹಣ್ಣು ಬರುತ್ತೆ ಅಂದ್ಕೊಳ್ಳಿ, ಬಟ್ ಬರೋದು ಆ್ಯಕ್ಚುಲಿ ಸೆಪ್ಟೆಂಬರ್ ಅಕ್ಟೋಬರ್ಲಿ ಬರೋದು. ಈ ಪೀರಿಯಡ್ ಆಫ್ ಟೈಮಲ್ಲಿ ಒಂದು ಜೂನ್ ಜುಲೈಯಲ್ಲಿ ಅದು ಸ್ಪ್ರೇ ಮಾಡಿಬಿಟ್ರೆ ಅದು ಫುಲ್ಲು ಚೇಂಜ್ ಆಗಿಬಿಡುತ್ತೆ. ಇದು ಎಸ್ಪೆಷಲಿ ಕಲೆಕ್ಟರ್ ಸೈಜ್ ರುದ್ರಾಕ್ಷ, ಸೂಪರ್ ಕಲೆಕ್ಟರ್ ಸೈಜ್ ದೊಡ್ಡ ರುದ್ರಾಕ್ಷ ಕೇಳ್ತಾ ಇರಲಿಲ್ಲ ನಾವು ಕೆಲವು ಕಸ್ಟಮರ್ಸು. ಅವರು ಕೇರ್ಫುಲ್ ಆಗಿರಬೇಕು. ಇದಕ್ಕೆ ಹೆಸರನ್ನೇ ಕೆಮಿಕಲ್ ದಾಣ, ಮೆಡಿಸಿನ್ ದಾಣ ಅಂತ ಒಂದು ಮಾರ್ಕೆಟಲ್ಲಿ ಒಂದು ವರ್ಡು. ಇದನ್ನು ಬಂದು ಸೂಪರ್ ಕಲೆಕ್ಟರ್ ಅಂತ ಸೇಲ್ ಮಾಡಿಬಿಟ್ರೋದು, ಬಟ್ 4-5 ದಿನದಲ್ಲಿ ಸತ್ತು ಹೋಗುತ್ತೆ ರುದ್ರಾಕ್ಷ. ದಯವಿಟ್ಟು ಇಂಥ ರುದ್ರಾಕ್ಷನ ಸ್ವಲ್ಪ ತಾವು ಅವಾಯ್ಡ್ ಮಾಡಬೇಕು. ಇದು ಒಂದು ಇಂಪಾರ್ಟೆಂಟ್ ವಿಷಯ. ಕೆಮಿಕಲ್ ದಾಣ ತುಂಬ ರ್ಯಾಂಪಂಟ್ ಆಗಿ ಬರ್ತಾ ಇದೆ, ಬಟ್ ನಮ್ಮ ಕಂಟ್ರಿಯಲ್ಲಿ ಕಮ್ಮಿ, ಇಲ್ಲ ಅಂತ ಹೇಳಂಗೆ ಇಲ್ಲ, ಕಮ್ಮಿ. ಚೈನಾಗೆ ಜಾಸ್ತಿ ಹೋಗೋದು. ನಮ್ಮ ರುದ್ರಾಕ್ಷಿಯಲ್ಲಿ ನಿಮ್ಗೆ ಗೊತ್ತು, ಈ ವರ್ಷ ನಾವು ಲಾಸ್ಟ್ ಇಯರ್ 15 ಟನ್ಸ್ ರುದ್ರಾಕ್ಷ ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ವಿ ಆರ್ ಕ್ರಾಸಿಂಗ್ 20 ಟನ್ಸ್ ಆಫ್ ರುದ್ರಾಕ್ಷ ಎಕ್ಸ್ಪೋರ್ಟ್ ಫ್ರಮ್ ನೇಪಾಲ್ ಆ್ಯಂಡ್ ಇಂಡೋನೇಷ್ಯಾ ಅಂತ ಮಾಡ್ತಾ ಇದ್ದೀವಿ. ಫುಲ್ ವರ್ಲ್ಡ್ಗೆ ಹೋಗುತ್ತೆ. ಎಸ್ಪೆಷಲಿ ಇಂಡೋನೇಷ್ಯಾ ರುದ್ರಾಕ್ಷ ಬಂದು ತಸ್ಬಿ ಅಂತ ಯೂಸ್ ಮಾಡಿ ಇಸ್ಲಾಮಿಯ ಸಮುದಾಯವರು, ಕ್ರಿಸ್ಟಿಯನ್ಸು, ಹಿಂದೂ ಎಲ್ಲರೂ ಯೂಸ್ ಮಾಡೋದು. ಇದು ಜಪಮಾಲ ಅಂತ ಹೇಳ್ಬಿಟ್ಟು ನಾವು ಹಿಂದೂ ಧರ್ಮಪರಿಗೆ ನಾವು ಹೇಳ್ಕೊಳ್ತೀವಿ. ಬೇರೆ ಬೇರೆ ಧರ್ಮವರು ಅವರವ್ರ ಪ್ರಕಾರ ಜಪ ಮಾಡೋಕ್ಕೆ ಇಟ್ಕೊಳ್ತಾರೆ. ಅಂತ ಎಕ್ಸ್ಪೋರ್ಟ್ ಜಾಸ್ತಿ ಇದೆ. ಅಲ್ಲಿನೂ ಡಿಮಾಂಡ್ ಬರ್ತಾ ಇದೆ, ಸ್ಮೂತ್ ಆಗಿರಬೇಕು ನನಗೆ ರುದ್ರಾಕ್ಷ ಅಂತ. ಆವಾಗ ಏನಾಗುತ್ತೆ, ಈ ಆರ್ಗ್ಯಾನಿಕ್ ಅಂತ ನಾವು ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ನ್ಯಾಚುರಲ್ ಆಗಿ ಬೆಳೆಯೋ ರುದ್ರಾಕ್ಷ ಹಾಗೂ ಇಲ್ಲಿ ಕೆಮಿಕಲ್ ಹಾಕ್ಸಿ ಬೆಳೆಯೋ ರುದ್ರಾಕ್ಷ ಹಾಗೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಎಲ್ಲ ರುದ್ರಾಕ್ಷ ವ್ಯಾಪಾರ ಮಾಡೋರು, ರುದ್ರಾಕ್ಷ ಸೇವೆಯಲ್ಲಿರೋರು ಎಲ್ಲರಿಗೂ ಒಂದೇ ಒಂದು ಹೆದರಿಕೆ ಏನಂದರೆ, ಒಂದಿನ ಬರ್ತಾ ಇದೆ ನಮಗೆ ಬೇಗ ಆರ್ಗ್ಯಾನಿಕ್ ರುದ್ರಾಕ್ಷ ಅಂತ ವರ್ಡ್ ಬಂದ್ಬಿಡುತ್ತೆ. ದಟ್ ಇಸ್ ವೆರಿ ಬ್ಯಾಡ್. ಶಿವನ್ ಕೊಟ್ಟಿರೋ ರುದ್ರಾಕ್ಷದಲ್ಲಿ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಅಂತ ಮಾಡೋದು. ಶಿವನ್ ಸೊತ್ತು ಕುಲನಾಸಂ ಅಂತೀವಿ. ಆ ಸೊತ್ತನ್ನ ಶಿವಂದೊಂದು ಪ್ರಾಪರ್ಟಿಗೆ ಹೋಗಿ ಹಿಂಗೆ ಡಿಫೇಸ್ ಮಾಡೋದು, ಕೆಮಿಕಲ್ ಹಾಕಿ ಅದರ
ಫಾರ್ಮ್ಯಾಟು ಕನ್ಸಿಸ್ಟೆನ್ಸಿ ಚೇಂಜ್ ಮಾಡುವಾಗ ಏನಾಗುತ್ತೆ ತಪ್ಪಾಗುತ್ತೆ, ಏನೋ ನಮಗೆ ಅದು ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದಕ್ಕೆ ಕೆಮಿಕಲ್ ದಾನ ಸ್ವಲ್ಪ ಪರ್ಚೇಸ್ ಮಾಡೋಕ್ಕೆ ಅವಾಯ್ಡ್ ಮಾಡಿ. ಅದು ಎಕ್ಸ್ಪರ್ಟಲ್ಲಿ ಕೇಳಬೇಕು. ರುದ್ರಾಟೆಯಲ್ಲಿ ಬಂದರೆ ನಾವು ಹೇಳ್ಬಿಡ್ತೀವಿ ಇದು ಕೆಮಿಕಲ್ ದಾನ, ಇದು ನಾನ್ ಕೆಮಿಕಲ್ ದಾನ, ನಮ್ಗೆ ಗೊತ್ತಾಗುತ್ತೆ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು ರುದ್ರಾಕ್ಷ ತಗೊಳ್ಳೋದು. ಎಲ್ಲಿ ತಗೊಳುತ್ತೆ ಅಂತ ತುಂಬ ಇಂಪಾರ್ಟೆಂಟ್. ಒಂದು 10 ವರ್ಷ 20 ವರ್ಷ ಮಿನಿಮಮ್ ಬಂದವರು ರುದ್ರಾಕ್ಷ ಸೇವೆಯಲ್ಲಿ ರುದ್ರಾಕ್ಷ ವ್ಯಾಪಾರ ಮಾಡಬೇಕು ಅವರು. ಈಗ ನಾವು ರುದ್ರಾಕ್ಷದಲ್ಲಿ ಆಲ್ಮೋಸ್ಟ್ 100+ ಇಯರ್ಸ್ ಇದ್ದೀವಿ. ಈಗ ನಮ್ಮದು ಎಕ್ಸ್ಪರ್ಟು ತುಂಬ ಕಮ್ಮಿ ಫ್ಯಾಮಿಲೀಸ್ ಇದ್ದಾರೆ ಇಂಡಿಯಾದಲ್ಲಿ, ಈ ದೇಶದಲ್ಲಿ. ವೆರಿ ಹ್ಯಾಂಡ್ ಒಂದು ಬೆರಳಲ್ಲಿ ನಾವು ಎನ್ಬಿಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಒಂದು ವಿದ್ಯಾ ಇರೋರ ಹತ್ರ ರುದ್ರಾಕ್ಷ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ದೀಕ್ಷೆನೇ ಇಂಪಾರ್ಟೆಂಟು. ಓಕೆ, ರುದ್ರಾಕ್ಷನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ವೆರೈಟಿ ರುದ್ರಾಕ್ಷ ಸಿಗುತ್ತೆ. ಕೆಲವು ವೆರಿ ರ್ಯಾರ್ ವೆರೈಟೀಸ್ ಎಲ್ಲ ಮುಂದೆನೇ ನೀವು ಹೇಳಬೇಕು, 1 ವರ್ಷ ಮುಂದೆ ಹೇಳಬೇಕು. ಈಗ ನನಗೆ 19 ಮುಖಿ ಬೇಕು, 21 ಮುಖಿ ಕುಬೇರ ಮುಖಿ ಬೇಕಂದರೆ ಅದೆಲ್ಲ 1 ವರ್ಷ ಮುಂದೆನೇ ಡಿಸ್ಕಸ್ ಮಾಡಬೇಕು. ಯಾಕಂದರೆ 21ನೇ ಮುಖಿ ರುದ್ರಾಕ್ಷ ಎಲ್ಲ 70 to 80 lakhs ಆಗುತ್ತೆ. ಅದು ಆಕ್ಷನ್ ಬಿಡ್ತಾರೆ, ಬರೋದೇ 4-5 ರುದ್ರಾಕ್ಷ ಬರೋದದು ಇಯರ್ಲಿ. ಆವಾಗ ಆಕ್ಷನಲ್ಲಿ ಬಿಡುವಾಗ ಅದು ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಮತ್ತು ರುದ್ರಾಕ್ಷದು ಪ್ರೈಸ್ ಈಗ 2024 ಆಲ್ಮೋಸ್ಟ್ ಡಬಲ್ ಆಗಿದೆ. ಡಿಮಾಂಡ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ರುದ್ರಾಕ್ಷ ಪ್ರೈಸಸ್ಸು ಫಾರ್ಮರ್ಸನ್ನು ಎಲ್ಲ ಡಬಲ್ ಮಾಡಿದ್ದಾರೆ. 100%, 200% ರುದ್ರಾಕ್ಷ ಪ್ರೈಸು ಡಬಲ್ ಆಗಿದೆ. ಸ್ಕೈ ರಾಕೆಟ್ ಅಂತೀವಿಲ್ವಾ, ಅದಾಗಿದೆ ರುದ್ರಾಕ್ಷಕ್ಕೆ ಈ ವರ್ಷ. ಸೊ ದಯವಿಟ್ಟು ರುದ್ರಾಕ್ಷ ತಗೋಕೆ, ರುದ್ರಾಕ್ಷ ಚೀಪ್ ಇಲ್ಲ ಅಂತ ಮಾತ್ರ ಅಂದ್ಕೊಂಡು ಆ್ಯಟಿಟ್ಯೂಡಲ್ಲಿ ಹೋಗಬೇಕು. ರುದ್ರಾಕ್ಷ ತುಂಬ ಕಾಸ್ಟ್ಲಿ ಇದೆ. ಇಟ್ ಇಸ್ ನಾಟ್ ಅ ಚೀಪ್ ಪ್ರಾಡಕ್ಟ್ ಆರ್ ಐಟಮ್. ಡಿಮಾಂಡ್ ಜಾಸ್ತಿ ಇರೋದ್ರಿಂದ ಫಾರ್ಮರ್ಸ್ ಆಲ್ಸೋ ಮೇಕಿಂಗ್ ಮನಿ. ಸೊ ಅದರಿಂದ ಸ್ವಲ್ಪ ಕರೆಕ್ಟ್ ಪ್ಲೇಸಲ್ಲಿ ರುದ್ರಾಕ್ಷ ಪರ್ಚೇಸ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟು. ಈಗ ಪ್ರೈಸ್ ಜಾಸ್ತಿ ಆಗುವಾಗ ಏನಾಗುತ್ತೆ, ಈ ಡೂಪ್ಲಿಕೇಟ್ ಮಾರ್ಕೆಟ್ ಇದೆ ಅಲ್ವ ರುದ್ರಾಕ್ಷದು, ಅದೂ ಜಾಸ್ತಿ ಆಗಿಬಿಡುತ್ತೆ. ಯಾಕೆ ನಾವು 10,000 20,000 ಕೊಟ್ಟು ರುದ್ರಾಕ್ಷ ತಗೋಬೇಕು? ಒಂದು 8 ಮುಖಿ ರುದ್ರಾಕ್ಷ ಒಳ್ಳೆ ಕ್ವಾಲಿಟಿ 10,000 ಬೇಕು. 1,000 ರೂಪಾಯಿಗೆ ಒಬ್ಬನಿಗೆ ಕೊಡ್ತಾನಂದರೆ ಅಲ್ಲಿ ಹೋಗಿ ತಗೊಳ್ಳೋದು, 2,000 ಕೊಡ್ತಾನೆ ತಗೊಳ್ಳೋದು, ಬಟ್ ಡೂಪ್ಲಿಕೇಟ್. ಅವಾಗ ಡೂಪ್ಲಿಕೇಟ್ ಮಾರ್ಕೆಟು ತುಂಬ ಇಂಪ್ರೂವ್ ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ರುದ್ರಾಕ್ಷ ತಗೋಬೇಕು ತಾವು. ಓಕೆ, ರುದ್ರಾಕ್ಷನ ಕಾಂಟ್ಯಾಕ್ಟ್ ಮಾಡಿ. ವಿಲ್ ಗೆಟ್ ದ ಒರಿಜಿನಲ್ ಅಂಡ್ ಆಥೆಂಟಿಕ್ ರುದ್ರಾಕ್ಷ ಫ್ರಮ್ ನೇಪಾಲ್ ಅಂಡ್ ಇಂಡೋನೇಷ್ಯಾ ಬೋತ್. ಧನ್ಯವಾದಗಳು. ಓಂ ನಮಃ ಶಿವಾಯ.